2020ಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ದೇಶದಾದ್ಯಂತ ಬಹಳ ಆಕ್ರೋಶಕ್ಕೆ ಒಳಗಾಗಿರುತ್ತದೆ. ಆ ಘಟನೆ ಏನು ಅಂತಂದ್ರೆ ಲಾಕ್ಡೌನ್ ನ ಸಣ್ಣ ಒಂದು ವೈಲೇಷನ್ ನ ಕಾರಣಕ್ಕೆ ಇಬ್ಬರನ್ನ ಪೊಲೀಸರು ಪೊಲೀಸ್ ಕಸ್ಟಡಿಗೆ ತಗೊಂಡಿರ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಒಂದು ಇಬ್ಬರು ಪೊಲೀಸ್ ಕಸ್ಟಡಿಯಲ್ಲೇ ಸಾವನ್ನಪ್ಪಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೀಸೆಂಟ್ ಆಗಿ ಅಂತಂದ್ರೆ ಏಪ್ರಿಲ್ 6ನೇ ತಾರೀಕು ಒಂದು ಕೋರ್ಟ್ ಅನ್ನೋದು 9 ಪೊಲೀಸ್ ಅಧಿಕಾರಿಗಳಿಗೆ ಮರಣ ದಂಡನೆಯನ್ನ ವಿಧಿಸಿದೆ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಜೊತೆಗೆ ಒಂದು ಸೆಂಟೆನ್ಸ್ ಅನ್ನ ಅವ್ರು ಕೋರ್ಟ್ ಮಾಡಿದ್ದಾರೆ. ಆ ಸೆಂಟೆನ್ಸ್ ಏನು ಅಂತ ನಾವು ಹೇಳೋದಾದ್ರೆ ರೇರೆಸ್ಟ್ ಆಫ್ ರೇರ್ ಅಂತ ಹೇಳಿದ್ರೆ ಏನಕ್ಕೆ ಈ ಒಂದು ವಿಚಾರಕ್ಕೆ ಈ ಒಂದು ಮರಣದಂಡನೆ ಅನ್ನೋದು 9 ಪೊಲೀಸ್ ಅಧಿಕಾರಿಗಳಿಗೆ ಈ ಶಿಕ್ಷೆಯನ್ನ ವಿಧಿಸಿದೆ ಆ ಕೋರ್ಟ್. ಇಷ್ಟಕ್ಕೂ ಈ ಕೇಸ್ ಏನು ಅಂಡ್ ಯಾವ ರೀತಿ ಈ ಒಂದು ತನಿಖೆ ಆಯ್ತು, ಏನಕ್ಕೆ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಇಬ್ಬರು ತಂದೆ ಮತ್ತೆ ಇಬ್ಬರು ಏನಕ್ಕೆ ಸಾವನ್ನಪ್ಪಿದ್ರು ಅಂಡ್ ಈ ಕೇಸ್ ನ ಡೀಟೇಲ್ಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನಾವೇನೋ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅಂಡ್ ಯೂಟ್ಯೂಬ್ ಲಿಂಕ್ ನಿಮ್ಗೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಯಾವೊಂದು ಕೋರ್ಟ್ ಈ ಒಂದು ಶಿಕ್ಷೆಯನ್ನ ವಿಧಿಸಿದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಮಧುರೈ ಆ ಒಂದು ಕೋರ್ಟ್ ನ ಜಡ್ಜ್ ಆಗಿರ್ತಕ್ಕಂಥ ಜಿ ಮುತ್ತುಕುಮಾರನ್ ಅವರು ಒಂದು ಮಹತ್ವದ ಒಂದು ತೀರ್ಪನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವರು ಹೇಳಿರೋದ್ರ ಪ್ರಕಾರ ಕಾನೂನು ರಕ್ಷಿಸುವವರೇ ಕಾನೂನು ಉಲ್ಲಂಘಿಸಿದ್ದಾರೆ ಅಂಡ್ ಸಮಾಜದ ಮನಸ್ಸನ್ನು ನಡಗಿಸುವ ಒಂದು ಕ್ರೂರ ಪ್ರಕರಣ ಇದಾಗಿದೆ. ಅದಕ್ಕೋಸ್ಕರ ಇದನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಎಂದು ಅವರು ಘೋಷಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು 9 ಜನ ಇದ್ದಾರೆ. 9 ಜನರಿಗೆ ಒಂದು ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದ್ದಾರೆ. ಇನಿಷಿಯಲಿ ಈ ಒಂದು ಆರೋಪಿಗಳು 10 ಜನ ಇರ್ತಾರೆ. ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಈ ಒಂದು ಟ್ರಯಲ್ ವೇಳೆ ಸಾವನ್ನಪ್ಪಿರ್ತಾರೆ. ಅದಕ್ಕೆ ಅವ್ರ ನಂಬರ್ಸ್ ಅನ್ನೋದು ಈಗ 9 ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕೋರ್ಟ್ ಮರಣ ದಂಡನೆಯ ಆದೇಶದ ಹೆಚ್ಚುವರಿಯಾಗಿ 1.40 ಕೋಟಿ ಪರಿಹಾರವನ್ನ ಕುಟುಂಬಕ್ಕೆ ನೀಡೋದಕ್ಕೆ ಒಂದು ಆದೇಶವನ್ನ ಕೂಡ ಹೊರಡಿಸಿದೆ. ಇಷ್ಟಕ್ಕೂ ಈ ಘಟನೆ ಯಾವ ರೀತಿಯಾಗಿ ನಡೀತು ಅಂಡ್ ಏನಕ್ಕೆ ಈ ತಂದೆ ಮತ್ತೆ ಮಗನನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ರು, ಅವ್ರು ಮಾಡಿರ್ತಕ್ಕಂಥ ತಪ್ಪೇನು ಅಂತ ನಾವು ನೋಡೋದಾದ್ರೆ ಈ ಒಂದು ಘಟನೆ ಅನ್ನೋದು ನಡೆದಿರೋದು 19 ಜೂನ್ 2020ಯಲ್ಲಿ ಆರಂಭ ಆಗಿರ್ತದೆ. ಸ್ಥಳ ಅನ್ನೋದು ಶಾಂತನ್ಕುಲಂ ತೂತುಕೊಡಿ. ಸೊ ವಿಕ್ಟಿಮ್ಸ್ ಯಾರ್ಯಾರು ಅಂತಂದ್ರೆ ಪಿ ಜಯರಾಜನ್ ಅವರು, ಅವ್ರ ವಯಸ್ಸು ಸುಮಾರು 60 ಆಗಿರ್ತದೆ. ಅವರ ಮಗ ಜೆ ಬೆನಿಕ್ಸ್, ಅವರ ವಯಸ್ಸು ಸುಮಾರು 31 ಆಗಿರ್ತದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪೇನು ಅಂತ ನಾವು ನೋಡೋದಾದ್ರೆ ಅವ್ರದೊಂದು ಮೊಬೈಲ್ ಅಂಗಡಿ ಅನ್ನೋದು ಇರ್ತದೆ. ಲಾಕ್ ಡೌನ್ ಸಮಯದ ನಂತರ ಕೂಡ ಅವ್ರು ತೆರೆದಿರ್ತಾರೆ. ಸೊ ಅವಾಗ ಕೋವಿಡ್ ಇದ್ದು ಆ ಒಂದು ಸರ್ಟನ್ ಟೈಮ್ ತನಕ ಮಾತ್ರ ಶಾಪ್ ಗಳನ್ನದು ಓಪನ್ ಆಗಿರ್ಬೇಕಂತ ಗೈಡ್ ಲೈನ್ಸ್ ಇರ್ತದೆ. ಆ ಒಂದು ಸಮಯದ ನಂತರ ಕೂಡ ಇವ್ರ ಶಾಪ್ ಅನ್ನೋದು ಓಪನ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇವರನ್ನ ಬಂದು ಪೊಲೀಸರು ಬಂಧಿಸಿರ್ತಾರೆ ಅಂತಾನೆ ಹೇಳ್ಬೋದು. ಈ ತರ ಒಂದು ವೈಲೇಷನ್ ಮಾಡ್ತಿದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಇಂಥ ವೈಲೇಷನ್ಗೆ ಒಂದು ಫೈನ್ ಹಾಕಿ ಬಿಟ್ಬಿಡ್ಬೇಕಾಗಿರ್ತದೆ. ಬಟ್ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇವರನ್ನ ಬಂದು ಕಸ್ಟಡಿಗೆ ತಗೊಳ್ತಾರೆ. ಫಸ್ಟ್ ಅವ್ರ ತಂದೆ ಏನಿರ್ತಾರೆ ಜಯರಾಜ್ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ತಂದೆಯನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರೆ ಅಂತ ವಿಷಯ ಗೊತ್ತಾಗುತ್ತಾ ಅವಾಗ ಮಗ ಬೆನಿಕ್ಸ್ ಏನಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂಡ್ ಕೆಲವೊಂದು ಸಿಬಿಐ ವರದಿಗಳ ಪ್ರಕಾರ ಹೇಳೋದಾದ್ರೆ ಸೊ ಇವರಿಬ್ಬರನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿದ್ದಾರೆ. ಅಂಡ್ 19-20 ಜೂನ್ ರಾತ್ರಿ ಮೆರ್ಸೆಲೆಸ್ ಟಾರ್ಚರ್ ನೀಡಿದೆ. ಅಂದ್ರೆ ನಿರಂತರವಾಗಿ ಇವರನ್ನ ಹೊಡೆಯೋದಾಗಿರ್ಬೋದು, ಗಂಭೀರವಾಗಿ ಗಾಯಗಳನ್ನ ಮಾಡೋದು, ಅಂದ್ರೆ ಆ ಒಂದು ನೈಟ್ ಫುಲ್ ಇವರಿಬ್ಬರನ್ನ ಲಾಠಿ ಚಾರ್ಜ್ ಮಾಡಿರೋದಾಗಿರ್ಬೋದು, ಆ ಒಂದು ಪೊಲೀಸ್ ಸ್ಟೇಷನ್ ಸೆಲ್ ಅಲ್ಲಿ ಚಿತ್ರ ಹಿಂಸೆಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಹೇಳೋದಾದ್ರೆ ಸೊ ಗಂಭೀರ ಗಾಯಗಳನ್ನೋದು ಆಗಿರ್ತದೆ. ಅಂಡ್ ರಿಪೀಟೆಡ್ ಅಸಲ್ಟ್ ಗಳು ದೃಢಪಟ್ಟಿರ್ತದೆ. ಅಂಡ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಎನ್ನುವ ಪೊಲೀಸ್ ವಾದವನ್ನ ತಳ್ಳಿ ಹಾಕಲಾಗಿರ್ತದೆ ಅಂತಾನೆ ಹೇಳ್ಬೋದು. ಅಂಡ್ ಬೆನಿಕ್ಸ್ ಅವರು ಜೂನ್ 22, 2020ರಲ್ಲಿ ಸಾವನ್ನಪ್ತಾರೆ. ಅಂಡ್ ಅವರ ತಂದೆ ಜಯರಾಜ್ ಅವರು ಜೂನ್ 23, 2020ರಲ್ಲಿ ಸಾವನ್ನಪ್ತಾರೆ. ಸೊ ಈ ಒಂದು ಘಟನೆ ಅನ್ನೋದು ಇಡೀ ದೇಶ ಅನ್ನೋದು ಆಶ್ಚರ್ಯಚಕಿತ ಆಗೋ ರೀತಿ ಈ ಒಂದು ಘಟನೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸುಮಾರಷ್ಟು ಭಾಗಗಳಿಂದ ಇದ್ರ ಬಗ್ಗೆ ಒಂದು ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ ದೇಶದಾದ್ಯಂತ. ಅಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರಷ್ಟು ಟ್ರೆಂಡ್ ಕೂಡ ಆಗುತ್ತೆ ಈ ಒಂದು ಟಾಪಿಕ್. ಯಾವಾಗ ಈ ಒಂದು ಕೇಸ್ ಅನ್ನೋದು ದೇಶದಾದ್ಯಂತ ಹೆಚ್ಚು ಪ್ರಚಲಿತ ಆಗುತ್ತೋ, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗುತ್ತೋ, ಅವಾಗ ಮದ್ರಾಸ್ ಹೈಕೋರ್ಟ್ ಅನ್ನೋದು ಒಂದು ಸುಮಟ ಕೇಸ್ ಅನ್ನ ದಾಖಲಿಸಿಕೊಳ್ಳುತ್ತೆ. ಅಂಡ್ ಇನಿಷಿಯಲಿ ಈ ಒಂದು ಕೇಸನ್ನ CBCID ಅನ್ನೋದು ತನಿಖೆ ಮಾಡ್ತಾ ಇರುತ್ತೆ. ಅದಾದ್ಮೇಲೆ ಈ ಒಂದು ಕೇಸ್ ಅನ್ನೋದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಒಂದು ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಏನು ಮಾಡುತ್ತೆ ಅಂತಂದ್ರೆ ಈ ಒಂದು ಕೇಸನ್ನ CBIಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಅದಾದ ನಂತರ CBI ಅವರು ಈ ಒಂದು ಕೇಸನ್ನ ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. CBI ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ 90 ದಿನಗಳ ಒಳಗಡೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಅಂಡ್ 105 ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಅಂಡ್ 6 ವರ್ಷಗಳ ಕಾಲ ಈ ಕೇಸ್ ಅನ್ನೋದು ಟ್ರಯಲ್ ಆಗುತ್ತೆ ಅಂತಾನೆ ಹೇಳ್ಬೋದು.
ಇನಿಷಿಯಲ್ ವಿಡಿಯೋದಲ್ಲಿ ಏನ್ ರೇರೆಸ್ಟ್ ಆಫ್ ರೇರ್ ಅಂತ ಈ ಕೇಸ್ಗೆ ಜಡ್ಜ್ ಅವ್ರು ಏನಕ್ಕೆ ಕರೆದಿದ್ದಾರೆ ಅಂಡ್ ಅವ್ರು ಕೊಟ್ಟಿರ್ತಕ್ಕಂಥ ರೀಸನ್ಗಳು ಏನು ಅಂತ ನಾವು ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಸೊ ವಿಕ್ಟಿಮ್ಸ್ ಅನ್ನೋದು ಇನ್ನೋಸೆಂಟ್ಸ್ ಆಗಿರ್ತಾರೆ ಅಂಡ್ ಪೊಲೀಸ್ ಅನ್ನೋದು ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ ಅಂಡ್ ಬ್ರೂಟಲ್ ಟಾರ್ಚರ್ ಅನ್ನೋದು ಕೊಟ್ಟಿರ್ತಾರೆ ಪೊಲೀಸ್ ಕಸ್ಟಡಿಯಲ್ಲಿ. ಅಂಡ್ ಸಮಾಜ ಅನ್ನೋದು ಈ ಒಂದು ಘಟನೆಯಿಂದ ಸುಮಾರಷ್ಟು ಭಯಭೀತರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ತೀರ್ಪು ಏನಕ್ಕೆ ಅಷ್ಟೊಂದು ಐತಿಹಾಸಿಕ ಅಂತ ನಾವು ನೋಡೋದಾದ್ರೆ, ಸೊ ಕಸ್ಟಡಿಯಲ್ ವೈಲೆನ್ಸ್ ವಿರುದ್ಧ ಇದು ಒಂದು ದೊಡ್ಡ ಸಂದೇಶವನ್ನ ನೀಡುತ್ತೆ ಅಂಡ್ ಪೊಲೀಸ್ ಅಕೌಂಟಬಿಲಿಟಿಗೆ ಒಂದು ದೊಡ್ಡ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಅಂಡ್ ಮುಂದೆ ಏನಾಗ್ಬೋದು ಅಂತಂದ್ರೆ ಅವರು ಈ ಒಂದು ತೀರ್ಪನ್ನ ಏನು ಹೈಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡೋ ಚಾನ್ಸಸ್ ಗಳಿರುತ್ತೆ. ಅಂಡ್ ಈ ಒಂದು ಕೇಸ್ಗೆ ಈ ಒಂದು ಪೊಲೀಸರು ಏನು 9 ಜನ ಆರೋಪಿಗಳು ಏನಿರ್ತಾರೆ ಅಲ್ಲಿರ್ತಕ್ಕಂಥ ಒಂದು ಸಾಕ್ಷಿ ನಾಶವನ್ನ ಮಾಡೋದಕ್ಕೆ ಟ್ರೈ ಮಾಡಿರೋದು, ಅದೇ ರೀತಿ ಅವ್ರಿಗೇನ್ ಕಸ್ಟಡಿಯಲ್ಲಿ ಅವ್ರಿಗೇನ್ ಟಾರ್ಚರ್ ಮಾಡಿರ್ತಾರೆ ಅದನ್ನೆಲ್ಲ ಸಾಕ್ಷಿಗಳು ಏನಿರುತ್ತೆ ಅದನ್ನೆಲ್ಲ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ಕೂಡ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ದೃಢಪಟ್ಟಿರುತ್ತೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಲೇಡಿ ಕಾನ್ಸ್ಟೇಬಲ್ ಏನು ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅದು ಪ್ರಮುಖ ಒಂದು ಎವಿಡೆನ್ಸ್ ಆಗಿ ಕೂಡ ಕನ್ಸಿಡರ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ರೀತಿ ಪೊಲೀಸ್ ಕಸ್ಟಡಿಯಲ್ಲಿ ಯಾರೆಲ್ಲ ಇರ್ತಾರೆ ಅಂತವ್ರಿಗೆ ಯಾರೆಲ್ಲ ಪೊಲೀಸರು ತಮ್ಮ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಟಾರ್ಚರ್ ಮಾಡ್ತಾರೆ ಅಂತವರಿಗೆ ಈ ಒಂದು ಕೇಸ್ ಅನ್ನೋದು ಒಂದು ದೊಡ್ಡ ಸಂದೇಶವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಫ್ಯೂಚರ್ ಅಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಬಾರದು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ದೊಡ್ಡ ಐತಿಹಾಸಿಕ ತೀರ್ಪನ್ನ ಈ ಕೋರ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಲಾಕ್ಡೌನ್ ನ ಸಣ್ಣ ವೈಲೇಷನ್ ನ ಕಾರಣಕ್ಕೆ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ತಂದೆ ಮಗ ಇಬ್ರು ಸಾವನ್ನಪ್ಪಿರೋದ್ರ ಕೇಸ್ ನ ಬಗ್ಗೆ ಅಂಡ್ ರೀಸೆಂಟ್ ಆಗಿ ಬಂದಿರತಕ್ಕಂಥ ವರ್ಡಿಕ್ಟ್ ನ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಅಂಡ್ ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೂದೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.